ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ಹೇಳ್ತಿರೋದನ್ನ ಕೇಳಿ ಕುಸುಮ ಅವರು, ಭಾಗ್ಯ ಏನು ಹೇಳ್ತಿದ್ಯಾ, ಏನು ನಿನ್ನ ಮಾತಿನ ಅರ್ಥ ಅಂತಾರೆ. ಆಗ ಭಾಗ್ಯ ಹಾರನ ತೆಗೆದು ಎದ್ದು ನಿಂತ್ಕೊಂಡು, ಯಾಕತ್ತೆ, ನಾನೇನಾದರೂ ಹೊಸ ವಿಷಯ ಹೇಳ್ತಿದ್ದೀನಾ ಅಥವಾ ನಿಮಗೆ ಎಲ್ಲ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಿದ್ದೀನಾ? ಆಯ್ತು ಬಿಡಿ, ನಾನು ಹೊಸ ವಿಷಯನೇ ಹೇಳ್ತಿದ್ದೀನಿ ಅಂತಲೇ ಇಟ್ಕೊಳ್ಳೋಣ. ಹೊಸ ವಿಷಯವೇ ಹೇಳ್ತೀನಿ. ನನ್ನ ಗಂಡಂಗೆ ಕೊಂಡಿರೋ ಹೆಂಡತಿಗೆ ತಾಳಿ ಕಟ್ಟೋಕ್ಕೆ ಮುಜುಗರ ಆಗುತ್ತೆ. ಯಾಕಂದರೆ ಅವರಿಗೆ ನಾನಿಷ್ಟ ಇಲ್ಲ. ಅದೇ ಈ ಶ್ರೇಷ್ಠನ ಹೆಂಡತಿ ಅಂತ ಸುಳ್ಳು ಹೇಳಿ ಅವ್ರು ಯಾವುದೋ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಕದ್ದು ಮುಚ್ಚಿ ತಾಳಿ ಕಟ್ಟೋದಕ್ಕೆ ನಾಚಿಕೆ ಆಗಲ್ಲ ಅಲ್ವಾ ಅಂತಾಳೆ ಭಾಗ್ಯ. ಯಾವ ರೆಸಾರ್ಟು, ಯಾವ ತಾಳಿ ಅಂತಾರೆ ಕುಸುಮ. ಇನ್ಯಾವ ರೆಸಾರ್ಟ್ ಅತ್ತೆ? ನಾನು ಫ್ರಿಜ್ ತಗೊಂಡಾಗ ಅದ್ರ ಜೊತೆ ಟ್ರಿಪ್ಗೆ ಹೋಗೋ ಆಫರ್ ಬಂತಲ್ಲ, ಆ ರೆಸಾರ್ಟ್. ಇವರಿಬ್ಬರಿಗೆ ನನ್ನ ಪಾಲಿಗೆ ಬಂದಿದ್ದನ್ನೆಲ್ಲ ಕಿತ್ಕೊಂಡು ಅಭ್ಯಾಸ ಆಗಿ ಹೋಗಿದೆ. ಅದಕ್ಕೆ ಇವಳನ್ನ ಹೆಂಡತಿ ಅಂತ ಸುಳ್ಳು ಹೇಳಿ ಹೆಂಡತಿ ಪಾಲಿಗೆ ಬಂದಿರೋ ಗಿಫ್ಟನ್ನು ತಗೊಂಡು ಇವರಿಬ್ಬರು ಆ ರೆಸಾರ್ಟ್ಗೆ ಹೋಗಿದ್ದಾರೆ ಅಂತಾಳೆ ಭಾಗ್ಯ. ಏಯ್, ಭಾಗ್ಯ ಹೇಳ್ತಿರೋದು ನಿಜ ಏನೋ? ನಿನ್ನೆ ಕೇಳ್ತಿರೋದು, ಭಾಗ್ಯ ಕೇಳ್ತಿರೋದು ನಿಜನಾ ಅಂತಾರೆ ಕುಸುಮ. ಏಯ್, ಏನಿಲ್ಲಮ್ಮ, ಇವಳು ಸುಮ್ಮನೆ ಸುಳ್ಳು ಹೇಳ್ತಿದ್ದಾಳೆ. ಭಾಗ್ಯ, ಬಾಯಿಗೆ ಬಂದಿದ್ದು ಏನೇನೋ ಹೇಳಬೇಡ. ನಿನಗೆ ಯಾರು ಹೇಳಿದ್ದು ನಾವಲ್ಲಿಗೆ ಹೋಗಿದ್ವಿ ಅಂತ? ಆ ರೆಸಾರ್ಟ್ ಅವರು ಹೇಳಿದ್ದನ್ನು ನಂಬ್ಕೊಂಡು ನನ್ನ ಮೇಲೆ ಕಿರ್ಚಾಡ್ತಿದ್ಯಾ? ನಿನ್ನೆನೆ ಕ್ಲಿಯರ್ ಆಗಿ ಹೇಳಿದೆ ತಾನೆ, ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತಾನೆ ತಾಂಡವ್. ಮುಚ್ಚ್ರಿ ಬಾಯಿ. ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗು? ನೀವು ಕಂಠ ಪೂರ್ತಿ ಕುಡಿದು ಐ ಲವ್ ಯು ಅಂತ ಜೋರಾಗಿ ಕಿರ್ಚಿದ್ದು ಸುಳ್ಳ? ಇಲ್ಲ ಭಾಗ್ಯ ದಡ್ಡಿ, ನೀನೇ ನನ್ನ ಹೆಂಡತಿ ಅಂತ ಶ್ರೇಷ್ಠಂಗೆ ಹೇಳಿ ಸುಳ್ಳ? ಅಥವಾ ತಾಳಿ ರೆಡಿ ಮಾಡಿಸಿ ತಾಳಿ ಕಟ್ಟೋಕೆ ಹೋಗಿ ಸುಳ್ಳ? ಅಥವಾ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿ ಸುಳ್ಳ ಅಂತಾಳೆ ಭಾಗ್ಯ. ಏನು ಕಣ್ಣಾರೆ ನೋಡಿದ್ದು? ಏನು ಹೇಳ್ತಿದ್ಯಾ ಅಂತಾನೆ ತಾಂಡವ್. ನಿಜಾನೇ ಹೇಳ್ತಿದ್ದೀನಿ. ನನ್ನ ಜೀವನದ ಅತಿ ದೊಡ್ಡ ಸತ್ಯನ ಹೇಳ್ತಿದ್ದೀನಿ. ನನ್ನ ಗಂಡ ಅವತ್ತು ಯಾವಳಿಗೂ ಇಟ್ಟಿರೋ ಸರ್ಪ್ರೈಸ್ ಪಾರ್ಟಿ ಬಗ್ಗೆ ಹೇಳ್ತಿದ್ದೀನಿ. ಸತ್ಯನೇ ಹೇಳ್ತಿದ್ದೀನಿ. ಆ ಸರ್ಪ್ರೈಸ್ ಪಾರ್ಟಿಲಿ ತನ್ನ ಪ್ರೇಯಸಿಗೆ ತಾಳಿ ಕಟ್ಟೋದಕ್ಕೆ ತನ್ನ ಹೆಂಡತಿನೇ ತಾಳಿ ರೆಡಿ ಮಾಡಿ ಕೊಟ್ಟಂಥ ನತದೃಷ್ಟ ಹೆಂಡತಿಯ ಕತೆ ಹೇಳ್ತಿದ್ದೀನಿ. ಯಾಕ್ರಿ ತಲೆ ತಗ್ಸಿ ನಿಂತ್ಬಿಟ್ರಿ? ಅವತ್ತು ನನಗೆ ಮೋಸ ಮಾಡಿ ಹೆಂಡತಿ ಇದ್ರೂ ಕುರಿ ತರಹ ಇನ್ನೊಬ್ಳಿಗೆ ತಾಳಿ ಕಟ್ಟೋಕ್ಕೆ ಹೋಗಿದ್ದು ನೆನಪಾಗಿ ಮಾತೆ ಹೊರಡ್ತಿಲ್ವಾ ಅಂತಾಳೆ ಭಾಗ್ಯ. ಏಯ್ ಮನೆ ಹಳ, ಯಾಕೋ ಹೀಗೆ ಮಾಡಿದೆ? ನನಗೆ ವಿಪರೀತ ಕೆಲಸ ಇದೆ, ಹೋಗೋಕೆ ಮನಸ್ಸಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಅಲ್ಲ, ಯಾಕೋ ಸುಳ್ಳು ಹೇಳಿದೆ ಅಂತಾರೆ ಕುಸುಮ. ನಿಮ್ಮ ಮಗ ಯಾವತ್ತೂ ಹೀಗೆ ಮಾಡೋದು, ನನ್ನ ಮಗಳಿಗೆ ಅನ್ಯಾಯ ಮಾಡ್ದವನು ಅಂತ ಸುನಂದ ಹೋಗಿ ತಾಂಡವ್ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾರೆ. ನೋಡಿ ಬಿತ್ಯಮ್ಮ, ಕೊನೆಗೂ ನಾನು ಅನ್ಕೊಂಡಂಗೆ ಆಗೋಯ್ತು. ನಿಮ್ಮ ಮಗ ನನ್ನ ಮಗಳಿಗೆ ಮೋಸ ಮಾಡ್ದ. ಯಾಕೆ ಹೀಗೆ ಮಾಡ್ದ ಅಂತ ಕೇಳಿ ಬಿಕ್ತಿಯಮ್ಮ ಅಂತ ಸುನಂದ ಅಳ್ತಾರೆ. ಏನು ಅಳಿ ಅಂದರೆ ಇದೆಲ್ಲ? ಯಾಕೆ ಈ ರೀತಿ ಮಾಡಿದ್ರಿ? ನಿಮ್ಮನ್ನು ನಂಬಿ ಮಗಳನ್ನು ಕೊಟ್ಟು ಕೊಯ್ದುಬಿಟ್ರಲ್ಲ ಬಿಕ್ತಿಯಮ್ಮ, ಏನಿದೆಲ್ಲ? ನಿಮ್ಮ ಮಗ ದಾರಿ ತಪ್ಪಲ್ಲ ಅಂತ ಹೇಳಿದ್ರಿ ಅಂತಾರೆ ಭಾಗ್ಯಪ್ಪ. ಏನೋ ತಾಂಡವ್ ಇದೆಲ್ಲ? ಯಾಕೋ ಈ ಥರ ಮಾಡಿದೆ ನೀನು? ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಯಾಕೋ ನನ್ನ ಸೊಸೆ ಜೀವನಕ್ಕೆ ಕೊಳ್ಳಿ ಇಟ್ಟೆ ಅಂತಾರೆ ಕುಸುಮ. ಹೌದಲ್ವಾ ಅತ್ತೆ, ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ಟಿದ್ದಾರಲ್ವಾ ಅತ್ತೆ? ಇದೆಲ್ಲ ನಿಮಗೆ ಈಗ ಗೊತ್ತಾಗಿದ್ದ ಅಥವಾ ಎಲ್ಲ ಗೊತ್ತಿದ್ದೆ ಬೆಂಕಿನ ಉರಿಯೋಕೆ ಬಿಟ್ರಾ ಅಂತಾಳೆ ಭಾಗ್ಯ. ಅಕ್ಕ, ಏನಕ್ಕ ಮಾತಾಡ್ತಿದ್ಯಾ ನೀನು? ನಮಗೂ ಸತ್ಯ ಈಗಲೇ ಗೊತ್ತಾಗಿದ್ದು ಅಲ್ವಾ ಅತ್ತೆ ಅಂತಾಳೆ ಪೂಜಾ. ಆಗ ಭಾಗ್ಯ ಜೋರಾಗಿ ನಗ್ತಾ ಕ್ಲಾಪ್ಸ್ ಮಾಡ್ತಾ ಮುಂದೆ ಬಂದು, ವಾವ್, ಸೂಪರ್, ಎಲ್ಲರೂ ಸೇರಿಕೊಂಡು ಎಷ್ಟು ಚೆನ್ನಾಗಿ ನಾಟಕ ಮಾಡಿಬಿಟ್ರಿ ಅಲ್ಲ. ಇನ್ನು ಎಷ್ಟು ದಿನ ನನ್ನಿಂದ ಎಲ್ಲ ಸತ್ಯನ ಮುಚ್ಚಿಡಬೇಕು ಅಂದ್ಕೊಂಡಿದ್ರಿ? ಹಾಂ ಹೌದು, ಇನ್ನು ಏನೇನೆಲ್ಲ ಸುಳ್ಳು ಹೇಳಬೇಕು ಅಂದ್ಕೊಂಡಿದ್ದೀರಾ? ಎಲ್ರಿಗೂ ಸತ್ಯ ಏನು ಅಂತ ಗೊತ್ತಿದ್ರೂ ಸತ್ಯನ ನನ್ನಿಂದ ಮುಚ್ಚಿಟ್ರಿ ಅಲ್ವಾ? ಯಾಕಂದರೆ ನಾನೊಬ್ಳು ದಡ್ಡಿ ಇರೋದಲ್ವಾ ಇಲ್ಲಿ ಪೂಜಾ? ನಿನ್ನಕ್ಕ ಒಬ್ಬಳು ದಡ್ಡಿ, ಇದ್ರ ಬಗ್ಗೆ ಏನು ಹೇಳ್ತೀಯಾ? ಹೇಳಿ ಅತ್ತೆ, ನಾನು ದಡ್ಡಿ ತಾನೆ? ಎಲ್ರಿಗೂ ಗೊತ್ತಿರೋ ವಿಷಯ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ದೊಡ್ಡ ದಡ್ಡಿ ತಾನೆ? ನೀವೆಲ್ಲರೂ ನಿಮಗೆ ವಿಷಯ ಗೊತ್ತಿದ್ರು ನನಗೆ ಹೇಳೋಕ್ಕಾಗದೆ ನನ್ನಿಂದ ಮುಚ್ಚಿಟ್ಟು ಒದ್ದಾಡ್ತಿದ್ರು. ಯಾವುದು ನನಗೆ ಗೊತ್ತಿಲ್ಲ ಅಂದರೆ ನಾನು ಶತದಡ್ಡಿ ತಾನೆ ಅಂತಾಳೆ ಭಾಗ್ಯ. ಆಗ ಕುಸುಮ ಅಳ್ತಾರೆ. ಭಾಗ್ಯ ಅವ್ರ ಕಣ್ಣೀರನ್ನು ಒರೆಸಿ, ಇಲ್ಲ ಅತ್ತೆ, ನೀವು ಕಣ್ಣೀರು ಹಾಕಬಾರ್ದು. ಯಾಕಂದರೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಿಲ್ಲ. ಯಾಕೆ ನೀವು ನನ್ನಿಂದ ಇದನ್ನೆಲ್ಲ ಮುಚ್ಚಿಟ್ರಿ ಅಂತಲೂ ಕೇಳೋದಿಲ್ಲ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು ನನ್ನ ಅತ್ತೆ ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಮಾಡಿರ್ತಾರೆ ಅಂತ. ಭಾಗ್ಯಳಿಗೆ ಸತ್ಯ ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ ಅಂತ ತಾನೇ ನೀವು ನನಗೆ ಈ ವಿಷಯ ಹೇಳಲಿಲ್ಲ ಅಂತಾಳೆ ಭಾಗ್ಯ. ಆಗ ಕುಸುಮ ಅಳ್ತಾ ಭಾಗ್ಯನ ತಬ್ಕೋತಾರೆ. ನನ್ನ ಕ್ಷಮಿಸ್ಬಿಡು ಮಗಳೇ ಅಂತಾರೆ. ಆ ಕ್ಷಣದಲ್ಲಿ ನನಗೆ ಅಂತ ಕುಸುಮ ಹೇಳುವಾಗ, ಅತ್ತೆ ನೀವು ಯಾಕತ್ತೆ ಕ್ಷಮೆ ಕೇಳ್ತಿದ್ದೀರಾ? ಅನ್ಯಾಯ ಮಾಡಿರೋದು ಅವ್ರು ತಾನೇ? ಕಟ್ಕೊಂಡು ಹೆಂಡತಿಗೆ 2 ಮಕ್ಕಳಾದಮೇಲೆ ಹೆಂಡತಿ ಬೇಡ ಅನಿಸಿದ್ದು ಅವರಿಗೆ ತಾನೇ ಅಂತ ಕಣ್ಣೀರನ್ನು ಒರೆಸ್ಕೊಂಡು ತಾಂಡವ್ ಹತ್ರ ಬಂದು, ಹೇಳ್ರಿ, ಈ ಭಾಗ್ಯ ಅಂದರೆ ನಿಮಗೆ ಯಾಕೆ ಇಷ್ಟ ಇಲ್ಲ? ಆಗ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಈಗ ಹೇಳಿ, ತಾಂಡವ್ ಸೂರ್ಯವಂಶಿಗೆ ಭಾಗ್ಯ ಯಾಕೆ ಇಷ್ಟ ಇಲ್ಲ? ಸಾರಿ, ನಿಮ್ಮ ಹೆಸರು ಈಗ ತಾಂಡವ್ ಅಲ್ಲ, ತರುಣ್ ಅವರೇ ಹೇಳಿ. ಅಯ್ಯೋ, ಯಾಕೆ ಸುಮ್ಮನೆ ಇದ್ದೀರಿ? ತರುಣ್ ಅವರೇ ಹೇಳಿ ಅಂತಾಳೆ ಭಾಗ್ಯ. ಆಗ ಕುಸುಮ ಧರ್ಮರಾಜ್ ಹತ್ರ, ಏನ್ರಿ ಇದು? ಭಾಗ್ಯಂಗೆ ಎಲ್ಲ ಸತ್ಯ ಗೊತ್ತಾಗಿ ಹೋಗಿದೆ, ಏನು
ಅನಾಹುತ ಆಗುತ್ತೋ ಅಂತ ಭಯ ಆಗ್ತಾ ಇದ್ದೀರಿ ಅಂತಾರೆ. ಈಗ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಕುಸುಮ, ಅವಳನ್ನು ಯಾವ ಕಾರಣಕ್ಕೂ ತಡೆಯೋಕ್ಕಾಗಲ್ಲ, ಅವಳಿಗೆ ಏನು ಬೇಕೋ ಅದನ್ನೇ ಮಾಡಲಿ ಅಂತಾರೆ ಧರ್ಮರಾಜ್. ಈ ಶ್ರೇಷ್ಠ ಯಾವುದೋ ಮದುವೆ ಆಗಿರೋ ಹುಡುಗನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ದಾಳೆ. ಆ ಹುಡುಗಂಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಅಂತ ಗೊತ್ತಾಗಿ ಆ ಮದುವೆನ ನಿಲ್ಲಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದರೆ ಆ ಹುಡುಗನ ಹೆಂಡತಿ ಬೇರೆ ಯಾರೂ ಅಲ್ಲ, ನಾನೇ. ಆ ಹುಡುಗನ ಮಕ್ಕಳು ನನ್ನ ಮಕ್ಕಳೇ ಅಂತ ಭಾಗ್ಯ ಜೋರಾಗಿ ನಗ್ತಾ, ಚೆನ್ನಾಗಿದೆ ರೀ ನಿಮ್ಮ ಆ್ಯಕ್ಟಿಂಗು, ಅಲ್ಲಲ್ಲ ಡಬ್ಬಲ್ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ. ಇಲ್ಲಿ ತಾಂಡವ್, ಅಲ್ಲಿ ತರುಣ್. ಇಷ್ಟೆಲ್ಲ ನಡೀತಿದ್ರು ಇದನ್ನೆಲ್ಲ ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ನಾನು, ಶತದಡ್ಡಿ ನಾನು ಅತ್ತೆ. ಆಗಲೇ ನಾನು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಅಂತ ಹೇಳಿದೆ, ಯಾಕಂದರೆ ನೀವು ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದು ನನಗೆ ಬೇಜಾರಿಲ್ಲ. ಆದರೆ ಒಂದು ವಿಷಯ ಮಾತ್ರ ತುಂಬ ಬೇಜಾರಾಯಿತು ಅತ್ತೆ. ಈ ನಿಮ್ಮ ಮಗನ ಹಳಸ್ಲು ಬುದ್ಧಿ ಗೊತ್ತಾದ ಮೇಲೂ ನೀವು ನನ್ನ ಬದಲಾಯಿಸೋಕ್ಕೆ ನೋಡಿದ್ರಲ್ಲ. ನಾನು ಬಟ್ಟೆ ಹಾಕೊಳ್ಳೋ ರೀತಿ ಮಾಡಿದ್ರಿ, ಇಂಗ್ಲೀಷ್ ಕಲಿ ಅಂದ್ರಿ, ಡಾನ್ಸ್ ಕಲಿ ಅಂದ್ರಿ, ಡ್ರೈವಿಂಗ್ ಕಲಿ ಅಂದ್ರಿ. ಯಾಕತ್ತೆ, ಯಾಕೆ ಇಷ್ಟೆಲ್ಲ ಮಾಡಿದ್ರಿ? ನಿಮ್ಮ ಮಗನಿಗೆ ಇಷ್ಟ ಆಗಲಿ ಅಂತನಾ, ಅಥವಾ ಮನಸ್ಸಾಕ್ಷಿ ಇಲ್ಲದೆ ಇನ್ನೊಬ್ಬರನ್ನ ಇಷ್ಟಪಟ್ಟವರು ಮತ್ತೆ ನನ್ನ ಹಿಂದೆ ಬರ್ತಾರೆ ಅಂತನಾ, ಅಥವಾ ಇಷ್ಟು ವರ್ಷ ಮನೆ ಮಕ್ಕಳು ಸಂಸಾರ ಅಂತ ಭಾಗ್ಯನ ಜೀವನತೆ ಇಲ್ಲಲ್ಲ ಅದು ಸರಿ ಇಲ್ಲ ಅಂತನಾ? ಪೂಜಾ ಯಾವಾಗಲೂ ಅಕ್ಕನ ಜೊತೆನೇ ಇರ್ತೀನಿ, ಏನಾದರೂ ಅಕ್ಕನ ಮಾತ್ರ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಹೇಳು, ಯಾಕೆ ಈ ಥರ ಮೋಸ ಮಾಡಿದೆ? ಏನೇ ಆದರೂ ನನ್ನ ತಂಗಿ ನನ್ನ ಜೊತೆ ಇರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಈ ವಿಷಯದಲ್ಲಿ ನೀನು ಅಕ್ಕನಿಂದ ತುಂಬ ದೂರ ಉಳಿದ್ಬಿಟ್ಟೆ ಪೂಜಾ. ಅವತ್ತು ನಿನ್ನ ಕಿಡ್ನಾಪ್ ಆಗಿದ್ದಾಗ ಒದ್ದಾಡ್ಕೊಂಡು ಬಂದು ನಿನ್ನ ಬಿಡಿಸಿದ ತಕ್ಷಣ ನೀನು ಓಡಿ ಹೋದೆ ಅಲ್ಲ ಪೂಜಾ? ಯಾಕೆ? ನಿನ್ನ ಬಾವ ಮದುವೆ ಆಗ್ತಿದ್ದಾರೆ, ಆ ಮದುವೆ ನಡಿಬಾರ್ದು, ತಡಿಬೇಕು ಅಂತನಾ? ಸರಿ, ವಾಪಸ್ ಬಂದ ಮೇಲಾದರೂ ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ ಪೂಜಾ, ಆದರೆ ನೀನು ಏನು ಹೇಳಲಿಲ್ಲ ಅಂತಾಳೆ ಭಾಗ್ಯ. ಅಕ್ಕ, ನಾನಿಲ್ಲಿ ಹೇಳಿದರೆ ಏನಾದರೂ ಮಾಡ್ಕೋತೀಯ ಅಂತ ಭಯ ಇತ್ತು ಕಣೆ, ಅದಕ್ಕೆ ಅಂತಾಳೆ ಪೂಜಾ. ಎಷ್ಟು ದಿನ ವಿಷಯ ಮುಚ್ಚಿಟ್ರಿ? ಎಷ್ಟು ದಿನ ವಿಷಯ ಮುಚ್ಚಿಡೋದಕ್ಕಾಯಿತು? ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರ್ತಿತ್ತು, ಹೊರಗೆ ಬಂತು. ಆದರೆ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಟು ನನ್ನನ್ನೇ ಬದಲಾಯಿಸೋಕೆ ನೋಡಿದ್ರಲ್ಲ, ಆ ನೋವು ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯಲ್ಲ ಪೂಜಾ. ಹಿತವರೇ, ನಿಮಗೂ ಎಲ್ಲ ವಿಷಯ ಗೊತ್ತಿತ್ತಲ್ವಾ? ಪೂಜಾ ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳಿದ್ಲಲ್ವಾ? ಬಾಯಿ ತುಂಬ ನನ್ನ ಬಡ್ಡಿ ಬಡ್ಡಿ ಅಂತ ಕರಿತಿದ್ರಲ್ವಾ ಹಿತವರೇ? ಆ ಬಡ್ಡಿಗೆ ಮೋಸ ಆಗ್ತಿದ್ರು, ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿದ್ರಿ? ಯಾಕೆ ಹೇಳಲಿಲ್ಲ? ಹೇಳಿ ಹಿತವರೇ ಅಂತಾಳೆ ಭಾಗ್ಯ. ಅದು ಹಾಗಲ್ಲ ಭಾಗ್ಯವರೇ, ಅಂದರೆ ಹೇಗೆ ಹಿತವರೇ? ಏನು ಮಾವ ಇದೆಲ್ಲ? ನನಗೆ ನೀ ನನ್ನ ಮಗಳ ತರಹ ಮಗಳೇ ಅಂತ ಕರೀತಿದ್ರಲ್ಲ ಮಾವ, ಯಾಕೆ ನನ್ನಿಂದ ವಿಷಯನ ಮುಚ್ಚಿಟ್ರಿ? ನಿಮ್ಮ ಮಗ ನನ್ನ ಜೀವನಕ್ಕೆ ಕೊಳ್ಳಿ ಇಡ್ತಾನೆ ಅಂತ ಗೊತ್ತಿದ್ರು ಏನು ಹೇಳಿದೆ? ಯಾಕೆ ಮಾವ ಎಲ್ಲ ವಿಷಯನೂ ಮುಚ್ಚಿಟ್ರಿ? ಯಾಕೆ ಅಂತಾಳೆ ಭಾಗ್ಯ. ನಮ್ಮ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮುಚ್ಚಿಟ್ಟೆ ಭಾಗ್ಯ, ಅದಕ್ಕೋಸ್ಕರನೇ ನನ್ನ ಬದಲಾಯಿಸೋಕ್ಕೆ ಹೊರಟಿದ್ದು. ನನ್ನ ಮಗನ ಜೀವನದ ಭಾಗ್ಯನ ಉಳಿಸೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದೆ ಕಂದ ಅಂತಾರೆ ಕುಸುಮ. ಪ್ರಯೋಜನ ಏನತ್ತೆ? ನನ್ನನ್ನು ಬದಲಾಯಿಸೋಕ್ಕೆ ಹೊರಟಿರೋದ್ರಿಂದ ಆಗಿರೋ ಪ್ರಯೋಜನ ಆದರೂ ಏನು? ನೀವು ಏನೇ ಮಾಡಿದ್ರು, ಎಷ್ಟೇ ಬದಲಾಯಿಸಿದ್ರು ಇವರಿಗೆ ನಾನು ಇಷ್ಟ ಆಗ್ತೀನಿ ಅತ್ತೆ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ಯಾಕಂದರೆ ನಿಮ್ಮ ಮಗನಿಗೆ ನಾನು ಇಷ್ಟ ಇಲ್ಲ. ನಿಮ್ಮ ಮಗನಿಗೆ ಇಷ್ಟ ಇರೋದು ಈ ಶ್ರೇಷ್ಠನ ಮದುವೆ ಆಗ್ತಾರೆ, ಆ ಶ್ರೇಷ್ಠನ ಜೊತೆನೇ ಬದುಕ್ತಾರೆ ಅತ್ತೆ. ನಿಮ್ಮ ಮಗ ದಾರಿ ತಪ್ಪಾಗಿದೆ. ನಾನು ಏನೇ ಬದಲಾದರೂ ಇವ್ರು ಮಾತ್ರ ಖಂಡಿತ ಬದಲಾಗೋದಿಲ್ಲ. ಇವ್ರದ್ದು ಏನಿದ್ರು ಬರೀ ಮೋಸದಾಟನೆ. ನಾನು ಬದಲಾದರೂ ಇವ್ರು ಬದಲಾಗಲ್ಲ. ಇವ್ರ ಏನಿದ್ರು ಬರೀ ಮೋಸದಾಟನೆ. ಹೆಂಡತಿ ಜೊತೆಗೆ ಇದ್ರೂ ಇನ್ನೊಬ್ಬಳ ಜೊತೆ ಹೋಗೋ ಚಟ ಇದು. ಈ ಚಟನೂ ಬದಲಾಗಲ್ಲ, ಇವರು ಬದಲಾಗಲ್ಲ ಅಂತ ಕೂಗ್ತಾಳೆ ಭಾಗ್ಯ. ಆಗ ಶ್ರೇಷ್ಠ ಮತ್ತು ತಾಂಡವ್ ನಗ್ತಾರೆ. ಬದಲಾಗಲ್ಲ ಅಂದರೆ? ಸುನಂದ, ಬದಲಾಗಲ್ಲ ಅಂದರೆ ಎಷ್ಟು ದಿನದಿಂದ ನಡೀತಿತ್ತು, ಎಲ್ರಿಗೂ ಗೊತ್ತಿತ್ತಾ? ಆದರೆ ಯಾರೂ ನನಗೊಂದು ಮಾತು ಹೇಳಿಲ್ವಲ್ಲ ಅಂತಾರೆ ಭಾಗ್ಯ. ಅಪ್ಪ ಹೇಳಿದ್ರು ಬಿಟ್ಟರು ನಿಮ್ಮ ಮಗಳ ಜೀವನ ಹಾಳಾಗಿ ಹೋಗ್ತಿತ್ತು ಅಪ್ಪ. ಯಾಕಂದರೆ ನಿಮ್ಮ ಅಳಿಯಂಗೆ ಅವ್ರ ಹೆಂಡತಿ ಮೇಲೆ ಒಂಚೂರು ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಎಲ್ರಿಗೂ ತಿಳಿಸ್ಬೇಕು ಅಂತಲೇ ನಾನು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ್ದು. ನಿಮ್ಮ ಮಗಳ ಜೀವನದಲ್ಲಿ ಏನೆಲ್ಲ ಆಗ್ತಿದೆ, ನಿಮ್ಮ ಮಗಳು ಎಂಥ ದೊಡ್ಡಿ ಅಂತ ಗೊತ್ತಾಗಬೇಕು ಅಂತಲೇ ಎಲ್ಲರೂ ಇಲ್ಲಿ ಸೇರಿಸಿದ್ದು ಅಂತಾಳೆ ಭಾಗ್ಯ. ನಂತರ ತಾಂಡವ್ ಇದನ್ನೆಲ್ಲ ಕೇಳಿದ ತಕ್ಷಣ ಸಿಟ್ಟಿಂದ ತಾಳಿನ ಹಿಡ್ಕೊಂಡು, ಈ ಕಿತ್ತು ಹೋಗಿರೋ ತಾಳಿಗೆ ಯಾವ ಬೆಲೆನೂ ಇಲ್ಲ, ನನ್ನ ಪ್ರಕಾರ ಇದು ಕಸ ಅಂತ ತಾಳಿನ ಬಿಸಾಕ್ತಾನೆ. ಆಗ ಭಾಗ್ಯ ಸಿಟ್ಟಿಂದ ತಾಂಡವ್ ಕೆನ್ನೆಗೆ ಬಾರಿಸ್ತಾಳೆ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಯಾಕಂದರೆ ಭಾಗ್ಯ ಒಂದಿನೂ ಈ ರೀತಿಯೆಲ್ಲ ನಡ್ಕೊಂಡು ಹುಡುಗಿ ಅಲ್ಲ. ಅಂದರೆ ಭಾಗ್ಯನ ಹೊಟ್ಟೆಲಿರೋ ಕಿಚ್ಚು ಒಂದೇ ಸಲ ಹೊರಗೆ ಬರುತ್ತೆ. ಅದನ್ನು ಅವಳು ಈಗ ತೋರಿಸ್ಕೊಳ್ಳೋ ಟೈಮ್ ಬಂದಿದೆ. ಹಾಗಾದರೆ ಭಾಗ್ಯ ತಾಂಡವ್ ಮನೇಲೇ ಇರ್ತಾಳಾ ಅಥವಾ ಮನೆ ಬಿಟ್ಟು ಹೋಗ್ತಾಳಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.